ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಧರ್ಮದ ದಾರಿ ಎಂಬ ನೀತಿ ಕಥೆಯನ್ನು ನೋಡೋಣ. ಒಂದು ಕಾಲದಲ್ಲಿ ವಿಜಯಪುರ ಎಂಬ ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ಧರ್ಮರಾಜ ಎಂಬ ನ್ಯಾಯಪ್ರಿಯ ರಾಜನು ಆಳ್ವಿಕೆಯನ್ನು ಮಾಡುತ್ತಿದ್ದನು. ಅವನು ಸತ್ಯ, ನ್ಯಾಯ ಮತ್ತು ಪ್ರಾಮಾಣಿಕತೆಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸುತ್ತಿದ್ದನು. ಜನರು ಅವನನ್ನು ತಂದೆಯಂತೆ ಪ್ರೀತಿಸುತ್ತಿದ್ದರು. ಆ ರಾಜ್ಯದಲ್ಲಿ ಶಾಂತಮ್ಮ ಎಂಬ ವಿಧವೆ ವಾಸಿಸುತ್ತಿದ್ದಳು. ಅವಳಿಗೆ ಒಬ್ಬನೇ ಮಗ. ಅವನ ಹೆಸರೇ ಮಧು. ಬಡತನದಲ್ಲಿದ್ದರೂ ಶಾಂತಮ್ಮ ತನ್ನ ಮಗನಿಗೆ ಸದಾ ಸತ್ಯದ ಮಾರ್ಗವನ್ನೇ ಹೇಳಿಕೊಡುತ್ತಿದ್ದಳು. ಒಂದು ದಿನ ಮಧು ಕೆಲಸ ಹುಡುಕಲು ಪಟ್ಟಣಕ್ಕೆ ಹೋದನು. ಅಲ್ಲಿ ಅವನಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿಯ ಬಳಿ ಕೆಲಸ ಸಿಕ್ಕಿತು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ಕೆಲವು ದಿನಗಳ ನಂತರ ವ್ಯಾಪಾರಿಯು ಮಧುವಿಗೆ ಅಕ್ರಮವಾಗಿ ಹಣವನ್ನು ಸಂಪಾದಿಸಲು ಹೇಳಿದನು. ಮಧು ಗೊಂದಲಕ್ಕೆ ಒಳಗಾದನು. ಏಕೆಂದರೆ ಅವನಿಗೆ ಅವನ ತಾಯಿ ಮಾತು ನೆನಪಾಯಿತು. ಯಾವುದೇ ಸಂದರ್ಭದಲ್ಲೂ ಸತ್ಯದ ದಾರಿಯನ್ನು ಬಿಟ್ಟು ಹೋಗಬೇಡ ಎಂಬ ತಾಯಿಯ ಮಾತು ನೆನಪಾಗಿ ಮಧು ಅದನ್ನೇ ಪಾಲಿಸಲು ನಿರ್ಧರಿಸಿದನು. ಅವನು ವ್ಯಾಪಾರಿಯ ಮಾತನ್ನು ಒಪ್ಪಲಿಲ್ಲ. ವ್ಯಾಪಾರಿ ಅವನ ಮಾತನ್ನು ಧಿಕ್ಕರಿಸಿದ್ದಕ್ಕಾಗಿ ಕೋಪಗೊಂಡ. ಮಧುವನ್ನು ಕೆಲಸದಿಂದ ತೆಗೆದುಹಾಕಿದ. ಮಧು ದುಃಖಪಟ್ಟರೂ ತನ್ನ ನೈತಿಕತೆಯನ್ನು ಬಿಟ್ಟುಕೊಡಲಿಲ್ಲ. ಆತ ಮತ್ತೆ ಕೆಲಸ ಹುಡುಕಲು ಪ್ರಯತ್ನಿಸಿದನು. ಅದೇ ಸಮಯದಲ್ಲಿ ರಾಜನಿಗೆ ವ್ಯಾಪಾರಿಯ ಅಕ್ರಮಗಳ ಬಗ್ಗೆ ಮಾಹಿತಿ ಸಿಕ್ಕಿತು. ವಿಚಾರಣೆ ನಡೆಯಿತು. ಮಧು ಸತ್ಯವನ್ನು ಧೈರ್ಯವಾಗಿ ಹೇಳಿದ. ಅವನ ಪ್ರಾಮಾಣಿಕತೆ ರಾಜನಿಗೆ ಬಹಳ ಮೆಚ್ಚುಗೆಯಾಯಿತು. ರಾಜನು ವ್ಯಾಪಾರಿಯನ್ನು ಶಿಕ್ಷಿಸಿ ಮಧುವನ್ನು ತನ್ನ ಅರಮನೆಯಲ್ಲಿಯೇ ಒಳ್ಳೆಯ ಹುದ್ದೆಗಾಗಿ ನೇಮಿಸಿದ. ಶಾಂತಮ್ಮ ತನ್ನ ಮಗನ ಬಗ್ಗೆ ಹೆಮ್ಮೆಪಟ್ಟಳು. ಮಧು ತನ್ನ ತಾಯಿಯ ಉಪದೇಶವನ್ನು ಜೀವನದ ಸಿದ್ಧಾಂತವನ್ನಾಗಿ ಮಾಡಿಕೊಂಡು ಮುಂದೆ ಬಹಳ ಜನರಿಗೆ ಸಹಾಯ ಮಾಡುವ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಈ ಒಂದು ಕಥೆಯ ನೈತಿಕ ಪಾಠ: ಸತ್ಯದ ದಾರಿ ಕಷ್ಟವಾಗಬಹುದು. ಕಷ್ಟವಾದರೂ ಕೊನೆಯಲ್ಲೂ ಜಯ ನಮ್ಮದೇ. ಧರ್ಮ ಮತ್ತು ಪ್ರಾಮಾಣಿಕತೆ ಜೀವನದ ದೊಡ್ಡ ಸಂಪತ್ತು. ತಾಯಿಯ ಉಪದೇಶ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ ಎಂಬುದು ಈ ಕಥೆಯ ನೈತಿಕ ಪಾಠವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ. ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.